ನಮಸ್ಕಾರ. ಕುಂಭರಾಶಿಯ ಪ್ರಿಯ ವೀಕ್ಷಕರೇ, ವರಮಹಾಲಕ್ಷ್ಮಿ ವ್ರತ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗುತ್ತದೆಯೇ? ಹಣಕಾಸಿನಲ್ಲಿ ಹೊಸ ಅವಕಾಶ ಬರುತ್ತದೆ. ಬಹಳ ದಿನಗಳಿಂದ ನಿಂತಿದ್ದ ಕೆಲಸ ಮತ್ತೆ ಚಾಲನೆ ಪಡೆಯಬಹುದೇ? ಅಥವಾ ನೀವು ಕಾಯುತ್ತಿದ್ದ ಒಂದು ಶುಭ ಸುದ್ದಿ ನಿಮ್ಮ ಬಳಿಗೆ ಬರಬಹುದೇ? ಕುಂಭರಾಶಿಯವರೇ, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ವರಮಹಾಲಕ್ಷ್ಮಿ ಪೂಜೆಯ ನಂತರದ ಅವಧಿಯನ್ನು ಕೇವಲ ಸಾಮಾನ್ಯ ದಿನಗಳಂತೆ ನೋಡಬಾರದು ಎಂದು ಜ್ಯೋತಿಷ್ಯ ಪರಂಪರೆಯಲ್ಲಿ ನಂಬಲಾಗುತ್ತದೆ. ವಿಶೇಷವಾಗಿ ನಿಮ್ಮ ರಾಶಿಗೆ ಸಂಬಂಧಿಸಿದ ಗ್ರಹಗಳ ಸ್ಥಿತಿ ಮತ್ತು ಅವುಗಳ ಪ್ರಭಾವವನ್ನು ಗಮನಿಸಿದಾಗ ಕೆಲವು ಕ್ಷೇತ್ರದಲ್ಲಿ ಬದಲಾವಣೆಯ ಸಾಧ್ಯತೆ ಇರಲಿದೆ. ಈ ಸಮಯದಲ್ಲಿ ಇದು ನಿಮಗೆ ಮುಖ್ಯವಾಗಿರಬಹುದು. ಕುಟುಂಬ, ಉದ್ಯೋಗ ಹಾಗೆ ಸಂಬಂಧಗಳು, ಹಣಕಾಸಿನ ವ್ಯವಹಾರಗಳಲ್ಲಿ ನಿಮ್ಮ ಮುಂದಿನ ನಿರ್ಧಾರಗಳು ಯಾವ ರೀತಿಯಲ್ಲಿ ಸಾಗಬಹುದು ಎಂಬುದನ್ನು ನೋಡೋಣ. ಆದರೆ ಮೊದಲನೇದಾಗಿ ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಒಂದು ವಿಷಯ ಬಾಕಿ ಉಳಿದಿದೆ. ಅದು ಹಣವಾಗಿರಬಹುದು, ಉದ್ಯೋಗವಾಗಿರಬಹುದು, ಕುಟುಂಬದ ಸಮಸ್ಯೆಯಾಗಿರಬಹುದು, ಅಥವಾ ನಿಮ್ಮ ಮನಸ್ಸಿನಲ್ಲಿರುವ ಒಂದು ದೊಡ್ಡ ಆಸೆಯಾಗಿರಬಹುದು. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಚಲನೆ ಕಂಡುಬರುತ್ತದೆ ಎಂಬುದನ್ನು ಈಗ ಒಂದೊಂದಾಗಿ ನೋಡೋಣ. ವರಮಹಾಲಕ್ಷ್ಮಿಯ ನಂತರದಲ್ಲಿ ಮೊದಲನೇ ಬದಲಾವಣೆ ಈ ರೀತಿಯಲ್ಲಿ ಇರಲಿದೆ. ಕುಂಭರಾಶಿಯವರೇ, ಮೊದಲನೇದಾಗಿ ಗಮನಿಸಬೇಕಾದ ವಿಷಯ ಹಣಕಾಸು. ಕೆಲವೊಮ್ಮೆ ಹಣ ಬರದೇ ಇರುವುದಕ್ಕಿಂತ ಬಂದ ಹಣ ಉಳಿಯದೆ ಹೋಗುವುದು ದೊಡ್ಡ ಸಮಸ್ಯೆಯಾಗಿರಲಿದೆ. ಕುಂಭರಾಶಿಯ ಕೆಲವರಿಗೆ ಇತ್ತೀಚಿನ ದಿನಗಳಲ್ಲಿ ಇದೇ ರೀತಿಯ ಅನುಭವವಾಗಿರಬಹುದು. ಒಂದು ಕಡೆ ಆದಾಯ ಬರುತ್ತಿದ್ದರೂ ಮತ್ತೊಂದು ಕಡೆ ಅನಿರೀಕ್ಷಿತ ಖರ್ಚುಗಳು ಎದುರಾಗುತ್ತದೆ. ಆದರೆ ವರಮಹಾಲಕ್ಷ್ಮಿ ಪೂಜೆಯ ನಂತರದಲ್ಲಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಒಂದು ರೀತಿಯ ಬದಲಾವಣೆಯ ಬಗ್ಗೆ ಜ್ಯೋತಿಷ್ಯದಲ್ಲಿ ಸೂಚನೆ ನೀಡಲಾಗಿದೆ. ಇದು ಏನೆಂದರೆ, ತಕ್ಷಣವೇ ದೊಡ್ಡ ಮೊತ್ತದ ಹಣ ಕೈ ಸೇರುತ್ತಿದೆ ಎಂದರ್ಥವಲ್ಲ. ಬದಲಿಗೆ ನಿಂತಿದ್ದ ಹಣದ ವಿಚಾರದಲ್ಲಿ ಚಲನೆ ಪಡೆಯುವ ಸಾಧ್ಯತೆ ಇರಲಿದೆ. ಬಾಕಿ ಹಣದ ಬಗ್ಗೆ ಮಾಹಿತಿ ಸಿಗಲಿದೆ. ಹಣಕಾಸಿನ ಹೊಸ ಆದಾಯದ ಅವಕಾಶಗಳು ಸಿಗಲಿದೆ. ಅಥವಾ ಅನಗತ್ಯ ಖರ್ಚುಗಳನ್ನು ನೀವು ನಿಯಂತ್ರಿಸುವ ಪರಿಸ್ಥಿತಿಯನ್ನು ಪಡೆಯಲಿದ್ದೀರಿ. ಇಲ್ಲಿ ಒಂದು ಮುಖ್ಯ ವಿಚಾರವೇನೆಂದರೆ, ಹಣದ ಅವಕಾಶ ಬಂದಾಗ ಅದನ್ನು ಗುರುತಿಸಬಹುದು. ನಿಮ್ಮ ಜವಾಬ್ದಾರಿಯೂ ಕೂಡ ಆಗಿರಲಿದೆ. ಯಾರಾದರೂ ನಿಮಗೆ ಹೊಸ ಕೆಲಸದ ಅವಕಾಶ ನೀಡಬಹುದು. ಒಂದು ಸಣ್ಣ ವ್ಯಾಪಾರ ಆರಂಭಿಸುವ ಯೋಚನೆಯಲ್ಲಿ ನೀವಿರಬಹುದು. ನೀವು ಬಹಳ ದಿನಗಳಿಂದ ಮುಂದೂಡಿದ ಕೆಲವು ಕೆಲಸಗಳು ಮತ್ತೆ ಪ್ರಾರಂಭವಾಗಲಿದೆ. ಆದರೆ ಈ ಸಮಯದಲ್ಲಿ ಅತಿ ಆಸೆಯನ್ನು ಪಡಬಾರದು. ಈ ಸಮಯದಲ್ಲಿ ಆತುರದ ನಿರ್ಧಾರವನ್ನು ಹಣಕಾಸಿನ ವಿಷಯದಲ್ಲಿ ತೆಗೆದುಕೊಳ್ಳದೆ ಇರುವುದೇ ಉತ್ತಮವಾಗಿರಲಿದೆ. ಯಾರಾದರೂ ಹೇಳಿದ್ದಾರೆ ತಕ್ಷಣ ಹಣ ಹೂಡಿಕೆ ಮಾಡುವುದು, ಪರಿಶೀಲನೆ ಮಾಡದೇ ಇರುವುದು, ಹಾಗೆ ಈ ಸಮಯದಲ್ಲಿ ದೊಡ್ಡ ಮೊತ್ತದ ಖರ್ಚುಗಳನ್ನು ಮಾಡುವುದನ್ನು ತಪ್ಪಿಸಬೇಕಾಗಿರಲಿದೆ. ಕುಂಭರಾಶಿಯವರಿಗೆ ಈ ಅವಧಿಯ ದೊಡ್ಡ ಪಾಠ, ಬಂದ ಅವಕಾಶವನ್ನು ಬಳಸಿಕೊಳ್ಳಿ, ಆದರೆ ಯೋಚನೆ ಇಲ್ಲದೆ ಹೆಜ್ಜೆ ಇಡಬೇಡಿ. ಇನ್ನು ಎರಡನೇ ಪ್ರಮುಖ ಕ್ಷೇತ್ರವೆಂದರೆ ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರ. ಉದ್ಯೋಗದಲ್ಲಿ ಇರುವ ಕುಂಭರಾಶಿಯವರಿಗೆ ಕೆಲವು ಹೊಸ ಜವಾಬ್ದಾರಿಗಳು ಬರಬಹುದು. ನೀವು ಕೆಲಸ ಮಾಡುತ್ತಿದ್ದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಸಾಮರ್ಥ್ಯವನ್ನು ನೋಡುತ್ತಾರೆ. ಹಾಗೆ ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಯಶಸ್ಸು ಸಿಗಲಿದೆ. ಕೆಲವೊಮ್ಮೆ ನಾವು ಎಷ್ಟೇ ಕೆಲಸ ಮಾಡುತ್ತಿದ್ದರೂ ನಮ್ಮ ಪರಿಶ್ರಮವನ್ನು ಯಾರೂ ಗಮನಿಸುವುದಿಲ್ಲ ಎಂಬ ಭಾವನೆ ಬರುತ್ತದೆ. ಆದರೆ ಮುಂದಿನ ಅವಧಿಯಲ್ಲಿ ನಿಮ್ಮ ಕೆಲಸವನ್ನು ಗಮನಿಸುವ ವ್ಯಕ್ತಿ ನಿಮ್ಮ ಸುತ್ತಲೂ ಇರುತ್ತಾರೆ. ನಿಮ್ಮ ಮೇಲಾಧಿಕಾರಿಗಳಿಂದ ಹೊಸ ಜವಾಬ್ದಾರಿಯನ್ನು ನೀವು ಪಡೆಯಲಿದ್ದೀರಿ. ಅಂದರೆ ಹೊಸ ಪ್ರಾಜೆಕ್ಟ್ಗಳು ಸಿಗಬಹುದು, ಅಥವಾ ನೀವು ಮಾಡುತ್ತಿರುವ ಕೆಲಸದಲ್ಲಿ ಬದಲಾವಣೆ ಆಗಬಹುದು. ಕೆಲಸ ಹುಡುಕುತ್ತಿರುವವರಿಗೆ ಒಂದು ಶುಭ ಸುದ್ದಿಯೂ ಸಿಗಲಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ಸಿಗಲಿದ್ದು, ಒಂದು ಅವಕಾಶ ತಡವಾಗುತ್ತಿದೆ ಎಂದರೆ ಅದು ಬರುವುದಿಲ್ಲ ಎಂದರ್ಥವಲ್ಲ. ನೀವು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದರೆ ಹೊಸ ಸಂಪರ್ಕ ಅಥವಾ ಹೊಸ ಮಾಹಿತಿಯ ಮೂಲಕ ಅವಕಾಶಗಳು ಸಿಗುವ ಸಾಧ್ಯತೆ ಇರಲಿದೆ. ವ್ಯವಹಾರ ಮಾಡುತ್ತಿರುವ ಕುಂಭರಾಶಿಯವರಿಗೆ ಕೂಡ ಹೊಸ ಗ್ರಾಹಕರ ಸಂಖ್ಯೆ, ಹೊಸ ಸಂಪರ್ಕಗಳು ಹಾಗೆ ಹೊಸ ರೀತಿಯ ಕೆಲಸದ ಬಗ್ಗೆ ಯೋಜನೆಗಳನ್ನು ರೂಪಿಸಲು ಯೋಚನೆಗಳು ಬರಲಿದೆ. ಆದರೆ ಇಲ್ಲಿ ಮತ್ತೊಮ್ಮೆ ಹೇಳಬೇಕಾದ ವಿಷಯವೇನೆಂದರೆ, ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ವಾಸ್ತವಿಕ ಪರಿಸ್ಥಿತಿ, ಹಣಕಾಸು
ಅಪಾಯಕಾರಿ ಪರಿಶೀಲನೆಯನ್ನು ನೀವು ಪರಿಶೀಲಿಸಬೇಕಾಗಿರಲಿದೆ. ಜ್ಯೋತಿಷ್ಯದ ಮಾರ್ಗದರ್ಶನವು ನಿಮಗೆ ನಿರ್ಧಾರ ತೆಗೆದುಕೊಳ್ಳಲು ವಿವೇಕವನ್ನು ಕೂಡ ನೀಡಬಹುದು. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಮೂರನೇ ಪ್ರಮುಖ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ಳಲಿದ್ದು, ಕುಂಭರಾಶಿಯವರು ಸಾಮಾನ್ಯವಾಗಿ ತಮ್ಮ ಮನಸ್ಸಿನಲ್ಲಿ ಇರುವ ಎಲ್ಲವನ್ನು ತಕ್ಷಣ ಹೇಳಿಕೊಳ್ಳುವುದಿಲ್ಲ. ಹೊರಗೆ ಶಾಂತವಾಗಿ ಕಾಣಿಸಿಕೊಂಡರೂ ಒಳಗೆ ಸಾಕಷ್ಟು ವಿಚಾರವನ್ನು ಯೋಚಿಸುತ್ತಿರುತ್ತಾರೆ. ಈ ಕಾರಣದಿಂದಾಗಿ ಕೆಲವೊಮ್ಮೆ ನಿಮ್ಮ ಕುಟುಂಬದವರೊಂದಿಗೆ ನಿಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಹೇಳಿಕೊಳ್ಳಲು ಕಷ್ಟಕರವಾಗಿರಲಿದೆ. ಹಾಗೆ ಕುಟುಂಬದವರು ಕೂಡ ಅರ್ಥ ಮಾಡಿಕೊಳ್ಳದೇ ಇರಬಹುದು. ವರಮಹಾಲಕ್ಷ್ಮಿ ಅವಧಿಯ ನಂತರದಲ್ಲಿ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶವೂ ಸಿಗಲಿದೆ. ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿಯೊಬ್ಬರು ಮತ್ತೆ ಮಾತುಕತೆಯನ್ನು ಆರಂಭಿಸಲಿದ್ದಾರೆ. ಕುಟುಂಬದಲ್ಲಿ ಒಂದು ಶುಭ ಸುದ್ದಿಯು ಈಗ ಕೇಳಿ ಬರಲಿದೆ. ಮನೆಯಲ್ಲಿರುವ ಒಂದು ಹಳೆಯ ಸಮಸ್ಯೆಯನ್ನು ಮತ್ತೆ ಈ ಸಮಯದಲ್ಲಿ ಪರಿಹರಿಸಿಕೊಳ್ಳಲು ಅವಕಾಶಗಳು ಸಿಗಲಿದ್ದು, ವಿವಾಹದ ಬಗ್ಗೆ ಯೋಚಿಸುತ್ತಿರುವವರಿಗೆ ಕುಟುಂಬದಿಂದ ಹೊಸ ಮಾತುಕತೆ ಬರಬಹುದು. ಆದರೆ ಯಾವುದೇ ಸಂಬಂಧದಲ್ಲಿ ಒಂದು ವಿಷಯ ಬಹಳ ಮುಖ್ಯವಾಗಿರಲಿದೆ. ಹಠಕ್ಕಿಂತ ಮಾತುಕತೆ ಮುಖ್ಯವಾಗಿರಲಿದೆ. ನಿಮ್ಮ ಮಾತು ಸರಿಯಾಗಿದೆ ಎಂದು ಸಾಬೀತುಪಡಿಸುವುದಕ್ಕಿಂತ ಎದುರಿನವರ ಮಾತನ್ನು ಕೇಳುವುದು ಈ ಸಮಯದಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗಿರಲಿದೆ. ಇನ್ನು ಪ್ರಮುಖವಾಗಿ ಬಹಳ ದಿನಗಳಿಂದ ಕಾಯುತ್ತಿದ್ದ ಶುಭ ಸುದ್ದಿ ನಿಮಗೆ ಸಿಗಲಿದೆ. ಕುಂಭರಾಶಿಯವರೇ, ಈ ಭಾಗವನ್ನು ವಿಶೇಷವಾಗಿ ಗಮನಿಸಬೇಕಾಗಿರಲಿದೆ. ನಿಮ್ಮಲ್ಲಿ ಕೆಲವರು ಬಹಳ ದಿನಗಳಿಂದ ಒಂದು ಸುದ್ದಿಗಾಗಿ ಕಾಯುತ್ತಿದ್ದೀರಿ. ಅದು ಉದ್ಯೋಗದ ವಿಚಾರವಾಗಿರಬಹುದು, ಹಣಕಾಸಿನ ವಿಚಾರವಾಗಿರಬಹುದು, ದೂರದಲ್ಲಿರುವ ವ್ಯಕ್ತಿಯಿಂದ ಬರುವ ಸುದ್ದಿಯಾಗಿರಬಹುದು, ಅಥವಾ ನೀವು ಅರ್ಜಿ ಸಲ್ಲಿಸಿರುವ ಯಾವುದಾದರೂ ವಿಷಯದ ಫಲಿತಾಂಶವಾಗಿರಬಹುದು. ಇಂತಹ ವಿಷಯಗಳಲ್ಲಿ ತಡವಾದ ಚಲನೆ ಮತ್ತೆ ಆರಂಭವಾಗುವ ಸಾಧ್ಯತೆ ಇರಲಿದೆ ಎಂಬುದನ್ನು ಇಲ್ಲಿ ಗಮನಿಸಬೇಕಾಗಿರಲಿದೆ. ಆದರೆ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಿಮಗೆ ಬೇಕಾದ ಫಲಿತಾಂಶ ಖಂಡಿತವಾಗಿಯೂ ಇದೇ ಸಮಯದಲ್ಲಿ ಬರುತ್ತದೆ ಎಂದು ಯಾರೂ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ನಿಮ್ಮ ವೈಯಕ್ತಿಕ ಜಾತಕ, ದಶಾ, ಭುಕ್ತಿ ಹಾಗೆ ಗ್ರಹ ಸ್ಥಿತಿಯನ್ನು ನೋಡಿದಾಗ ಮಾತ್ರ ಹೆಚ್ಚು ವೈಯಕ್ತಿಕವಾಗಿ ವಿಶ್ಲೇಷಿಸಲು ಸಾಧ್ಯವಾಗಲಿದೆ. ಹೀಗಾಗಿ ಈ ರಾಶಿ ಭವಿಷ್ಯವನ್ನು ಸಾಮಾನ್ಯ ಮಾರ್ಗದರ್ಶನವಾಗಿ ನೀವು ತೆಗೆದುಕೊಳ್ಳಬೇಕಾಗಿರಲಿದೆ. ಇನ್ನು ಖರ್ಚಿನ ಬಗ್ಗೆ ಎಚ್ಚರಿಕೆ ವಹಿಸಿ. ಇನ್ನು ಒಂದು ಎಚ್ಚರಿಕೆಯ ವಿಷಯವೇನೆಂದರೆ, ಹಣದ ಅವಕಾಶಗಳ ಜೊತೆ ಖರ್ಚಿನ ವಿಚಾರದಲ್ಲೂ ಎಚ್ಚರಿಕೆ ಅಗತ್ಯವಾಗಿರಲಿದೆ. ಕುಂಭರಾಶಿಯ ಕೆಲವರಿಗೆ ಈ ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಅನೇಕ ರೀತಿಯ ಬದಲಾವಣೆ ಇರಲಿದೆ. ಹಾಗೆ ತಮ್ಮ ಕುಟುಂಬಕ್ಕಾಗಿ ಅಥವಾ ಇತರರಿಗಾಗಿ ಅನಗತ್ಯ ಖರ್ಚುಗಳನ್ನು ಹೆಚ್ಚಿಸಿಕೊಳ್ಳುವ ಸಾಧ್ಯತೆ ಕೂಡ ಇರಲಿದೆ. ಒಬ್ಬರು ಕೇಳಿದರೆ ಸಹಾಯ ಮಾಡಬೇಕು ಎಂಬ ಮನಸ್ಸು ಒಳ್ಳೆಯದು. ಆದರೆ ನಿಮ್ಮದೇ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸದೆ ಸಹಾಯ ಮಾಡುವುದು ನಂತರ ಸಮಸ್ಯೆಗೆ ನೀವು ಸಿಲುಕಿಕೊಳ್ಳುವುದು ಉತ್ತಮವಾಗಿರುವುದಿಲ್ಲ. ಮುಂದಿನ ದಿನಗಳಲ್ಲಿ ಒಂದು ಸರಳ ನಿಯಮವನ್ನು ಪಾಲಿಸಿ. ಅಗತ್ಯ, ಆಸೆ, ಅನಗತ್ಯ ಖರ್ಚು, ಈ ಮೂರನ್ನು ಪ್ರತ್ಯೇಕಿಸಿ ನೋಡಿ. ಮೊದಲು ಅಗತ್ಯಕ್ಕೆ ಹಣ, ನಂತರ ಉಳಿತಾಯ, ಅದಾದ ನಂತರದಲ್ಲಿ ಇತರ ಖರ್ಚುಗಳಿಗೆ ಹಣವನ್ನು ಮೀಸಲಾಗಿ ಇಟ್ಟುಕೊಳ್ಳಿ. ಈ ಅಭ್ಯಾಸ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದೆ. ಇನ್ನು ಆರೋಗ್ಯ ಮತ್ತು ಮನಸ್ಸಿನ ಬಗ್ಗೆ ಹೇಳುವುದಾದರೆ, ಇನ್ನು ಆರೋಗ್ಯದ ವಿಷಯದಲ್ಲಿ ಕುಂಭರಾಶಿಯವರು ಕೆಲವೊಮ್ಮೆ ತಮ್ಮ ಕೆಲಸ, ಕುಟುಂಬ, ಭವಿಷ್ಯದ ಬಗ್ಗೆ ಹೆಚ್ಚು ಯೋಚಿಸಿ ಮಾನಸಿಕ ಒತ್ತಡಕ್ಕೆ ಒಳಗಾಗಬಹುದು. ಆದ್ದರಿಂದ ಮುಂದಿನ ಅವಧಿಯಲ್ಲಿ ಸರಿಯಾದ ನಿದ್ರೆ, ಸಮಯಕ್ಕೆ ಊಟ, ಸಾಕಷ್ಟು ನೀರು ಕುಡಿಯುವುದು ಉತ್ತಮವಾಗಿರಲಿದೆ. ನಿಯಮಿತ ಚಟುವಟಿಕೆಗಳ ಬಗ್ಗೆ ಗಮನ ಕೊಡಿ. ಜ್ಯೋತಿಷ್ಯದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆಗೆ ಪರಿಹಾರ ಎಂದು ಯಾವುದನ್ನು ಪರಿಗಣಿಸಬೇಡಿ. ನಿಜವಾದ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆಯನ್ನು ಪಡೆಯುವುದು ಅತ್ಯಂತ ಮುಖ್ಯವಾಗಿರಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕುಂಭರಾಶಿಯವರಿಗೆ ಮುಖ್ಯ ಸಂದೇಶವನ್ನು ನೀಡಲಾಗಿದೆ. ಹಾಗಾದರೆ ಒಟ್ಟಾರೆಯಾಗಿ ನೋಡಿದರೆ ವರಮಹಾಲಕ್ಷ್ಮಿ ನಂತರದಲ್ಲಿ ಕುಂಭರಾಶಿಯವರಿಗೆ ಗಮನಿಸಬೇಕಾದ 3 ಪ್ರಮುಖ ಕ್ಷೇತ್ರವೆಂದರೆ, ಮೊದಲನೇದಾಗಿ ಹಣಕಾಸಿನ ಚಲನೆ. ನಿಂತಿರುವ ಕೆಲಸ ಅಥವಾ ಹಣದ ವಿಚಾರದಲ್ಲಿ ಹೊಸ ಮಾಹಿತಿ ಸಿಗುವ ಸಾಧ್ಯತೆ ಇರಲಿದೆ. ಎರಡನೇದಾಗಿ ಉದ್ಯೋಗ ಮತ್ತು ಹೊಸ ಅವಕಾಶಗಳು ಸಿಗಲಿದೆ. ನೀವು ನಿಮ್ಮ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳನ್ನು ಪಡೆಯಲಿದ್ದೀರಿ. ಸಂದರ್ಭಗಳು ನಿಮ್ಮನ್ನು ಹುಡುಕಿ ಬರಲಿದೆ. ಮೂರನೇದಾಗಿ ಈ ಸಮಯದಲ್ಲಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಹಳೆಯ ವಿಚಾರಕ್ಕೆ ಸಂಬಂಧಿಸಿದ ಮನಸ್ತಾಪಗಳು ಬಗೆಹರಿಲಿದೆ. ಶುಭ ಸುದ್ದಿಯ ಚರ್ಚೆಗಳು ನಡೆಯುವ ಅವಕಾಶವೂ ಸಿಗಲಿದೆ.
ಆದರೆ ಇವೆಲ್ಲವೂ ಸಾಮಾನ್ಯ ರಾಶಿ ಆಧಾರಿತ ಜ್ಯೋತಿಷ್ಯ ವ್ಯಾಖ್ಯಾನವಾಗಿರಲಿದೆ. ನಿಮ್ಮ ವೈಯಕ್ತಿಕ ಜೀವನದ ಫಲಿತಾಂಶ ನಿಮ್ಮ ಸಂಪೂರ್ಣ ಜಾತಕದ ಮೇಲೆ ಅವಲಂಬಿಸಿರುತ್ತದೆ. ಕುಂಭರಾಶಿಯವರೇ, ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಬದಲಾವಣೆ ಒಂದು ದಿನದಲ್ಲೇ ನಡೆಯುವುದಿಲ್ಲ. ಮೊದಲು ಒಂದು ಸಣ್ಣ ಸುದ್ದಿ ಬರುತ್ತದೆ, ನಂತರ ಒಂದು ಅವಕಾಶ ಬರುತ್ತದೆ. ಆ ಅವಕಾಶದಿಂದ ಹೊಸ ದಾರಿಯು ತೆರೆದುಕೊಳ್ಳುತ್ತದೆ. ಹಾಗಾದರೆ ವರಮಹಾಲಕ್ಷ್ಮಿ ನಂತರದಲ್ಲಿ ನಿಮ್ಮ ಜೀವನದಲ್ಲಿ ಬರುವ ಸಣ್ಣ ಬದಲಾವಣೆಗಳನ್ನು ಗಮನಿಸುವುದನ್ನು ಮರೆಯಬೇಡಿ. ಒಂದು ಫೋನ್ ಕರೆ, ಒಂದು ಹೊಸ ಪರಿಚಯ, ಒಂದು ಕೆಲಸದ ಅವಕಾಶ, ಒಂದು ಹಣದ ಸುದ್ದಿ, ಅಥವಾ ಬಹಳ ದಿನಗಳಿಂದ ನಿಂತಿದ್ದ ಕೆಲಸ ಮತ್ತೆ ಆರಂಭವಾಗಬಹುದು. ಹೀಗೆ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ. ಇವುಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದಾದರೂ ಬದಲಾವಣೆ ಕಂಡಲ್ಲಿ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ರಾಶಿ ಕುಂಭರಾಶಿಯಾಗಿದ್ದಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ನಿಮ್ಮ ರಾಶಿಯವರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ವಿಶೇಷ ಭವಿಷ್ಯವನ್ನು ನೋಡೋಣ. ಧನ್ಯವಾದಗಳು.